ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನರ್ಸರಿ ಡಿಪಾಚು. ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಪ್ರಿಯ ಸ್ನೇಹಿತರೆ, ಪ್ರಯತ್ನ ಬಲವಾಗಿತ್ತಂದರೆ ಅದೃಷ್ಟ ನಮ್ಮದಾಗುತ್ತೆ, ಪ್ರಯತ್ನ ಬಲವಾಗಿತ್ತಂದರೆ ಅದೃಷ್ಟ ನಮ್ಮದಾಗುತ್ತೆ ಎನ್ನುವ ಒಂದು ಮಾತಿನೊಂದಿಗೆ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಪ್ರಿಯ ಸ್ನೇಹಿತರೆ, ಭಾರತಕ್ಕೆ ಅದೆಷ್ಟೋ ವಿದೇಶಿಗರು ಬಂದು ಅಧ್ಯಯನ ಮಾಡ್ತಾರೆ ಭಾರತದಲ್ಲಿ. ಅದರಂತೆ ಹೀಗೆ ಮಹಾರಾಷ್ಟ್ರಕ್ಕೆ ಒಬ್ಬ ಕೆಂಟೆ ದೇಶದಿಂದ ರಿಚರ್ಡ್ ಟೊಂಗಿ ಎನ್ನುವ ಒಬ್ಬ ವ್ಯಕ್ತಿ ಬಂದಿದ್ದ 1985ನೇ ಇಸ್ವಿಯಲ್ಲಿ. ಇಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದ ಮಹಾರಾಷ್ಟ್ರದಲ್ಲಿ. ಅದಾದ ನಂತರ ವಿದ್ಯಾಭ್ಯಾಸ ಮುಗಿತು. ಅವರು ತಮ್ಮ ಕೆನ್ಯಾ ದೇಶಕ್ಕೆ ಹೊರಟೋದು. ಕೆನ್ಯಾ ದೇಶದಲ್ಲಿ ಇವರು ಅತ್ಯಂತ ಮುಂದೆ ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೀತಾನೆ. ಅಲ್ಲಿ ಮಂತ್ರಿ ಆಗ್ತಾನೆ, MP ಗಳಾಗ್ತಾರೆ. ಮುಂದೆ ಆ ದೇಶದ ಕೆನ್ಯಾ ದೇಶದ ರಕ್ಷಣಾ ವಿಭಾಗದ ಉಪಾಧ್ಯಕ್ಷರಾಗಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಅವರಿಗೆ ಆಗಾಗ ಅನ್ನಿಸ್ತಾ ಇತ್ತು, ಭಾರತಕ್ಕೆ ಬರಬೇಕು, ನಾನು ಓದಿದ ಕಾಲೇಜು ಮತ್ತು ಆ ಏರಿಯಾವನ್ನು ಸುತ್ತಾಡಬೇಕು. ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಘಟನೆ ಅವರ ಜೀವನದಲ್ಲಿ ನಡೆದೋಗಿತ್ತು. ಆ ಕಾರಣಕ್ಕಾಗಿ ಪ್ರತಿನಿತ್ಯ ದೇವರ ಮುಂದೆ ನಿಂತಾಗ ಆ ದೇವರನ್ನು ಕೇಳ್ಕೊಳ್ತಾ ಇದ್ರು, ದೇವರೇ ನನಗೆ ಭಾರತಕ್ಕೆ ಹೋಗೋದಕ್ಕೆ ಅವಕಾಶ ಮತ್ತೊಮ್ಮೆ ಮಾಡಿಕೊಡಿ ಅಂತೇಳಿ ದೇವರನ್ನು ಬೇಡ್ಕೊಳ್ತಾ ಇದ್ರು. ಹಾಗಾಗಿ ಅವರ ಅದೃಷ್ಟಕ್ಕೆ ಗೌರ್ಮೆಂಟಿನ ಒಂದು ಸರ್ಕಾರದ ಒಂದು ಕಾರ್ಯನಿಮಿತ್ತವಾಗಿ ಭಾರತಕ್ಕೆ ಬಂದರು. ಒಂದು ಟೀಮೇ ಬಂದಿತ್ತು, ಅಲ್ಲಿಂದ ಒಂದು ತಂಡವೇ ಬಂದಿತ್ತು ಅಧ್ಯಯನದ ದೃಷ್ಟಿಯಿಂದ. ಭಾರತಕ್ಕೆ ಬಂದು ಆ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಭೇಟಿಯಾದರು. ಅದಾದ ನಂತರ ಒಂದು ಖಾಸಗಿ ಕಾರ್ಯಕ್ರಮಕ್ಕಾಗಿ ಆ ರಿಚರ್ಡ್ ಟೊಂಗಿ ಅವರು ಅಧ್ಯಯನ ಮಾಡಿರ್ತಕ್ಕಂಥ ಕಾಲೇಜಿನ ಒಂದು ಏರಿಯಾಕ್ಕೆ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಲಿಕ್ಕೆ ಅಂತೇಳಿ ಹೋಗ್ತಾನೆ. ಆ ವ್ಯಾಂಕೆಡೆ ಒಂದು ಏರಿಯಾಕ್ಕೆ ಹೋಗ್ತಾನೆ, ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗಲಿಕ್ಕೆ ಅಂತೇಳಿ. ಸದಾ ಆ ವ್ಯಕ್ತಿ ಅವರನ್ನು ಕಾಡ್ತಾ ಇತ್ತು. ಆ ವ್ಯಕ್ತಿಯ ಒಂದು ನೆನಪು ಸದಾ ರಿಚರ್ಡ್ ಅವರನ್ನ ಕಾಡ್ತಾ ಇತ್ತು. ಹಾಗಾಗಿ ಆ ವ್ಯಕ್ತಿಯನ್ನು ಭೇಟಿ ಆಗಲೇಬೇಕು ಅಂತ ಅವರ ಹೆಂಡತಿಯ ಜೊತೆ ಆ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಹೋದ. ಈಗ 30 ವರ್ಷ ಕಳೆದಿದೆ. ಆ ಏರಿಯಾ ತುಂಬ ಬದಲಾಗಿದೆ. ಮೊದಲಂತಿಲ್ಲ, ವ್ಯಕ್ತಿಗಳು ಯಾರೂ ಪರಿಚಯ ಇಲ್ಲ. ಅಷ್ಟೇ ಇವರಿಗೆ ಭಾಷೆ ಕೂಡ ಇಂಗ್ಲೀಷ್ ಬಿಟ್ಟರೆ ನಮ್ಮ ದೇಶೀಯ ಭಾಷೆ ಬರೋದಿಲ್ಲ. ಹಾಗಾಗಿ ಹಾಗೂ ಈಗ ಹೋಗಿ ಆ ಏರಿಯಾದಲ್ಲಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಸರ್ ಗವಾಲಿ ಅಂತ ಒಬ್ಬ ವ್ಯಕ್ತಿ ಇದ್ದ, ಎಲ್ಲಿದ್ದಾನೆ? ಅವರೊಂದು ಶಾಪ್ ಇತ್ತು, ಅವ್ರದ್ದೊಂದು ಅಂಗಡಿ ಇತ್ತು, ಇದೇ ಕಾಲೇಜು ಪಕ್ಕದಲ್ಲಿ ಒಂದು ಅಂಗಡಿ ನಡೆಸ್ತಾ ಇದ್ರು, ಅವ್ರು ಎಲ್ಲಿದ್ದಾರೆ ಈಗ ಅಂತೇಳಿ ಕೇಳಲಿಕ್ಕತ್ತಿದ. ಆಗ ಅಲ್ಲಿರ್ತಕ್ಕಂಥವ್ರು ಆ ವ್ಯಕ್ತಿಯಿಂದ ಅಂತೇಳಿ ಹೇಳಿದರು. ಆದರೆ ಕೆಲವೊಬ್ಬ ವ್ಯಕ್ತಿ ಬಂದು ಇವರ ಒಂದು ಹೇಳ್ತಕ್ಕಂಥ ಲಕ್ಷಣ ಆಧಾರದ ಮೇಲೆ ಅವರು ಗವಾಲಿ ಅಂತ ಹೇಳಿದರು. ಗವಾಲಿ ಅಂತ ಈ ವ್ಯಕ್ತಿ ಹೇಳ್ತಾರೆ, ರಿಚರ್ಡ್. ಎಸ್, ಗವಾಲಿ, ಐ ವಾಂಟ್ ಟು ಮೀಟ್ ಗವಾಲಿ ಅಂತೇಳಿ ಹೇಳಿದ. ಭಾಳ ಖುಷಿ ಆಯಿತು. ಗವಾಲಿ ಅವರ ಪರಿಚಯ ಸಿಕ್ಕಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗವಾಲಿ ಅವರ ಮನೆಗೆ ಫೋನ್ ಮಾಡಿದರು. ಸರ್, ಗವಾಲಿ ಅವರೇ, ನಿಮ್ಮನ್ನು ಭೇಟಿ ಆಗಲಿಕ್ಕೆ ಯಾರು ವಿದೇಶದಿಂದ ಬಂದಿದ್ದಾರೆ, ಅವರು ನಿಮ್ಮನ್ನು ಭಾಳ ಕೇಳ್ತಾ ಇದ್ದಾರೆ, ಬನ್ನಿ ಅಂತೇಳಿ. ಆಗ ಗವಾಲಿ ಬರ್ತಾನೆ, ಇವರನ್ನು ಭೇಟಿ ಆಗ್ತಾನೆ. ನಂಬಲಿಕ್ಕೆ ಆಗೋದಿಲ್ಲ, ವಿದೇಶಿಯವರು, ಅವರು ಕೆನ್ಯಾ ದೇಶದವರು ನನ್ನನ್ನು ಯಾಕೆ ಭೇಟಿ ಆಗ್ತಾರೆ ಅಂತ ಒಂದು ವಿಚಿತ್ರ ಆದವು. ಹಾಗಾಗಿ ಕೇಳಿದ, ಯಾಕೆ ಬಂದಿದ್ದಾರೆ, ಯಾರು ಅಂತ. ಆಗ ರಿಚರ್ಡ್ ಟೊಂಗಿ ಹೇಳ್ತಾನೆ, ಬಂದವರೇ ಆ ಗವಾಲಿ ಅವರನ್ನು ಅಪ್ಕೊಳ್ತಾರೆ, ನಮಸ್ಕರಿಸ್ತಾರೆ. ಸರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೌದು ಇವ್ರು ಸರ್ ಅಂತೆಲ್ಲ ಕೇಳ್ತಾರೆ. ಅದಾದ ನಂತರ ನಾನು ಯಾರಂತ ಪರಿಚಯ ಸಿಗ್ತಾ ಅಂತ ಕೇಳ್ತಾನೆ ರಿಚರ್ಡ್. ಇಲ್ಲ ಅಂತೇಳಿ ಗವಾಲಿ ಹೇಳ್ತಾನೆ, ನಾನು 30 ವರ್ಷದ ಹಿಂದೆ ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ. ನಿಮ್ಮ ಅಂಗಡಿಯಲ್ಲಿ ದಿನನಿತ್ಯದ ವಸ್ತುಗಳನ್ನು ನಾನು ಕೊಂಡ್ಕೊಳ್ತಾ ಇದ್ದೆ. ಆದರೆ ನಾನು ವಿದೇಶಕ್ಕೆ ಹೋಗ್ಬೇಕಾದ್ರೆ 200 ರೂಪಾಯಿಗಳನ್ನು ನಾನು ನಿಮ್ಮ ಹತ್ರ ಬಾಕಿ ಇಟ್ಕೊಂಡು ಹಾಗೆ ಹೋಗ್ಬಿಟ್ಟೆ. ಅಲ್ಲಿಗೆ ಹೋದ ನಂತರ ನಾನು ಲೆಕ್ಕ ಹಾಕಿದಾಗ 200 ರೂಪಾಯಿ ನಿಮಗೆ ಕೊಡೋದನ್ನು ಮರೆತಿದ್ದೆ. ಹಾಗಾಗಿ ನನಗೆ ಆವಾಗ ನೆನಪು ಬರ್ತಾ ಇತ್ತು, ದೇವರ ಮುಂದೆ ನಿಂತಾಗ ನಿಮ್ಗೆ 200 ರೂಪಾಯಿ ಮೋಸ ಮಾಡಿ ಹೋಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ಆ ಅವಕಾಶ 30 ವರ್ಷಗಳ ನಂತರ ನನಗೆ ಮತ್ತೆ ಇವತ್ತು ನಾನು ಸರ್ಕಾರದ ಒಂದು ಕೆಲಸದ ಮೇಲೆ ಭಾರತಕ್ಕೆ ಬಂದಿದ್ದೇನೆ. ಹಾಗಾಗಿ ನಿಮ್ಮನ್ನು ಭೇಟಿಯಾಗಿ ಆ ಒಂದು ದುಡ್ಡನ್ನು ಕೊಟ್ಟು ಹೋಗಬೇಕು ಅಂತಿದ್ದೀನಿ. ಈಗ 200ಕ್ಕೆ ಬಡ್ಡಿಯಾಗಿ ಸುಮಾರು 25,000 ದುಡ್ಡನ್ನು ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಕೊಡಲಿಕ್ಕೆ ಮುಂದಾದರು. ಆದರೆ ಆ ಗವಾಲಿ ಹೇಳಿದ, ಅದೆಷ್ಟೋ ವಿದ್ಯಾರ್ಥಿಗಳು, ಅದೆಷ್ಟೋ ಜನ ಬಂದೋಗಿದ್ದಾರೆ, ಇಂಥದನ್ನೆಲ್ಲ ನಾನು ನೆನಪಾರಿರ್ತೀನಿ ಅಥವಾ ನನಗೆ ನೆನಪಿರೋದೇ ಇಲ್ಲ. ಆದರೆ ಈ ದುಡ್ಡು ಬೇಡ, ನೀವು ನಮಗೆ ಅತಿಥಿಗಳಿದ್ದಂಗೆ, ಈಗ ಬೇರೆ ದೇಶದಿಂದ ಅತಿಥಿಯಾಗಿ ಬಂದಿದ್ದೀರ, ಬೇಡ ಅಂತ. ಆದರೂ ಕೂಡ ರಿಚರ್ಡ್ ಒಪ್ಪಲಿಲ್ಲ. ಇದನ್ನು ಕೊಡ್ಲಿಕ್ಕೆ ಅಂತೇಳಿ ನಾನು ಅಲ್ಲಿಂದ ಬಂದಿದ್ದೀನಿ, ನೀವು ತಗೊಳ್ಳೇಬೇಕು. ಆಗ ಗವಾಲಿ ಅವರು ತಮ್ಮ ಈ ಎಲ್ಲ ಅತಿಥಿಗಳನ್ನು, ರಿಚರ್ಡ್ ಮತ್ತು ಅವರ ಹೆಂಡತಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ, ಭಾರತದ ಒಂದು ಅದ್ಭುತವಾಗಿರತಕ್ಕಂಥ ಅತಿಥಿ ಸತ್ಕಾರ ಹಾಗೂ ಸನ್ಮಾನದೊಂದಿಗೆ ಅದ್ಭುತವಾಗಿದ್ದ ಊಟವನ್ನು ನೀಡಿ, ಹೀಗೆ
ಮತ್ತು ಅವರು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅವರ ಒಂದು ಪ್ರೀತಿಗಾಗಿ ಅದನ್ನು ಸ್ವೀಕರಿಸ್ತಾರೆ. ಹೀಗೆ ಈ ಒಂದು ಘಟನೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ನಿಜ ಘಟನೆ. ಈ ಒಂದು ಘಟನೆಯಿಂದ ನಮಗೇನು ಗೊತ್ತಾಗುತ್ತೆ, ಇಲ್ಲಿ ಕಲಿಯಲಿಕ್ಕೆ ಅನೇಕ ಅಂಶಗಳಿದ್ದಾವೆ. ನಾವು ಮಾಡಬಹುದಾದ ಒಂದು ಸಣ್ಣ ಸಹಾಯ ಮುಂದೆ ಅದಕ್ಕೆ ದುಪ್ಪಟ್ಟು ಒಂದು ಉಪಾಯ, ದುಪ್ಪಟ್ಟು ಒಂದು ಸಹಾಯ, ಒಂದು ಆನಂದ, ಸಂತೋಷ ನಮಗೆ ಕೊಡ್ತದೆ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಬಹುದೊಡ್ಡ ಸಹಾಯ ಮಾಡದೇ ಇದ್ದರೆ ಚಿಂತೆ ಇಲ್ಲ. ನಮಗಾಗಬಹುದಾದ ಸಣ್ಣ ಸಹಾಯಗಳು ನಮಗೆ ಬಹಳ ಜೀವನದಲ್ಲಿ ಸಂತೋಷ, ಆನಂದ ಬಾಷ್ಪವನ್ನು ತಂದುಕೊಡ್ತದೆ, ಸಂತೃಪ್ತಿಯನ್ನು ತಂದುಕೊಡ್ತದೆ ಅಂತ ಹೇಳ್ತಾ, ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.